ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತೊಂದು ವಿಡಿಯೋ ಒಂದು ಹೊಸ ಲರ್ನಿಂಗ್ ಅಂತ ಹೇಳ್ಬೋದು. 2022 ಅಲ್ಲಿ ನೀವೇನೋ ಸ್ಟಾಕ್ ಮಾರ್ಕೆಟ್ ಬರಬೇಕು, ಹಣ ಗಳಿಸಬೇಕು ಅಂತ ಏನಾದ್ರು ಆ ರೀತಿ ಆಸೆ ಇಟ್ಕೊಂಡಿದ್ರೆ ಅತಿ ಆಸೆಗಳನ್ನ ಇಟ್ಕೊಂಡಿದ್ರೆ ಈ ಒಂದು ವಿಡಿಯೋ ಒಂದು ಒಳ್ಳೆ ಲರ್ನಿಂಗ್ ಕೊಡ್ತಿದೆ. 2022 ಒಂದು ಬೆಸ್ಟ್ ಲರ್ನಿಂಗ್ ಅಂತ ಹೇಳ್ಬೋದು, ಇನ್ಕ್ಲೂಡಿಂಗ್ ನನಗೂ ಸಹ. ಸುಮಾರು ಜನ ಅನ್ಕೊಂತಾರೆ ಆಪ್ಷನ್ಸ್ ಬೈಯಿಂಗ್ ಮಾಡಿದ್ರೆ ಲಿಮಿಟೆಡ್ ರಿಸ್ಕ್ ಅನ್ಲಿಮಿಟೆಡ್ ಪ್ರಾಫಿಟ್ ಅಂತ ಕರೀತಾರೆ. ಸೊ ಈ ಒಂದು ವಿಡಿಯೋ ಮುಖಾಂತರ ಒಬ್ಬ ವ್ಯಕ್ತಿ ಬಂದು 16,000 ರೂಪಾಯಿ ಅಮೌಂಟ್ ನ ಹಾಕ್ತಾನೆ ಇನ್ವೆಸ್ಟ್ಮೆಂಟ್ ಆಪ್ಷನ್ ನ ಬೈ ಮಾಡಿ. ಅದ್ರ ಜೊತೆಗೆ ಅವ್ನು ಮಾಡ್ಕೊಂಡಿರುವಂತ ಲಾಸ್ ಬಂದು 11 ಲಕ್ಷ. ಏನ್ ಸತೀಶ್ ಅವರೇ, ಆಪ್ಷನ್ಸ್ ಬೈಯಿಂಗ್ ಮಾಡಿದ್ರೆ ನಮಗೆ ಲಿಮಿಟೆಡ್ ಪ್ರೀಮಿಯಂ ಅಷ್ಟೇ ತಾನೇ ಲಾಸ್, ಮಿಕ್ಕಿದೆಲ್ಲ ನಮಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಅಲ್ಲ, ಇದೇನು ನೀವು ರಾಂಗ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀರಾ ಅಂತ ನೀವು ಹೇಳ್ಬೋದು. ಇಂದು ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡಿ ನಿಮಗೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ಜನಕ್ಕೆ ಏನಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಬರೋಕ್ಕೆ ತುಂಬಾ ಒಂದು ಆಸೆಗಳಿರುತ್ತೆ. ಸೊ ಆ ಆಸೆಗಳನ್ನ ನಾವು 3 ಕ್ಯಾಟಗರಿ ಡಿವಿಷನ್ ಮಾಡ್ತೀವಿ. ಫಸ್ಟ್ ಕ್ಯಾಟಗರಿ ಬಂದು ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಯೂಟ್ಯೂಬ್, ಟ್ವಿಟರ್ ಗಳಲ್ಲಿ ಫಾಲೋ ಮಾಡ್ಕೊಂಡು ಕೆಲವರು ಹಾಕಿರುವಂತ ಫೇಕ್ ವಿಡಿಯೋಗಳು, ಸ್ಕ್ರೀನ್ ಶಾಟ್ಗಳನ್ನ ಫಾಲೋ ಮಾಡ್ಕೊಂಡು, ನಮ್ಮ ಕನ್ನಡದವರು ಸಹ ಒಬ್ರು ಇದ್ದಾರೆ, ಫೇಕ್ ಸ್ಕ್ರೀನ್ ಶಾಟ್ಗಳನ್ನ ಟ್ವಿಟರ್ ಅಲ್ಲಿ ಹಾಕೊಂಡು ಎಷ್ಟು ಜನಕ್ಕೆ ಮೋಸ ಮಾಡ್ತಿದ್ದಾರೆ ಅಂತ ಒಂದು ವಿಡಿಯೋ ಸಹ ಅಲ್ಲಿ ನೋಡ್ತಿದೆ. ಆ ರೀತಿಯ ಒಂದು ಇನ್ಫಾರ್ಮೇಶನ್ಸ್ ಗಳನ್ನ ನೋಡ್ಕೊಂಡು ಸುಮಾರು ಒಂದು ರಿಟೇಲರ್ಗಳು ಟ್ರಾಪ್ ಹಾಕೊಂಡು ಸ್ಟಾಕ್ ಮಾರ್ಕೆಟ್ ನಾನು ಹಿಂಗ್ ಬರಬೇಕು, ಈ ರೀತಿ ಹಣ ಮಾಡಬೇಕು ಅಂತ ಮಾಡ್ತಾರೆ. ಇದು ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ ಬಂದು ಏನು ನಾಲೆಜ್ ಇಲ್ದ್ರೆ ಬಂದು ಮಾಡ್ಕೊಂಡು ಹೋಗಪ್ಪ, ನನ್ಗೆ ಯಾರು ಸಪೋರ್ಟೇ ಬೇಡ, ನಾನು ನಾಲೆಜ್ ಕಲ್ತ್ಕೊಂಡು ಮಾಡ್ಬಿಡ್ತೀನಿ ಅನ್ನೋ ಒಂದು ಸೆಕೆಂಡ್ ಕ್ಯಾಟಗರಿ ಇರ್ತಾರೆ. ಮೂರನೇ ಕ್ಯಾಟಗರಿ ಅವರು ಬಂದು ತುಂಬಾ ಒಂದು ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಲ್ಲ, ಆ ರೀತಿ ಕ್ಯಾಟಗರಿ. ನಮ್ಮ ಸ್ಟೂಡೆಂಟ್ಸ್ ಸಹ ಇತ್ತೀಚೆಗೆ ಒಬ್ಬ ನನ್ನ ಆಪ್ಷನ್ ಸೆಲ್ಲಿಂಗ್ ಕೋರ್ಸ್ಗೆ ಜಾಯ್ನ್ ಆಗಿದ್ರು. ಅವ್ರು ಹೇಳಿದ್ರು, ಸರ್ ನನಗೆ ಜಾಸ್ತಿ ಏನು ಬೇಡ ಸರ್, ಸ್ಟಾಕ್ ಮಾರ್ಕೆಟ್ ಪ್ರತಿ ವಾರ 2,000 ರಿಂದ 2,500 ರೂಪಾಯಿ ಬಂದ್ರೆ ಜಾಸ್ತಿ ಆಯ್ತು ಸರ್, ನನಗೆ 2,000 ರೂಪಾಯಿ ಬಂದ್ರೆ ಸಾಕು ಸರ್, ನನಗೆ ಜಾಸ್ತಿ ಬೇಡ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರ ಹತ್ರ ಆಲ್ರೆಡಿ ಜಾಬ್ ಇದೆ, ಆ ಜಾಬ್ ಒಂದು ಸೈಡ್ ಇನ್ಕಮ್ ಆಗಿ ಇದೊಂದು ಬಂದ್ರೆ ಸಾಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಬಿಟ್ರೆ. ಈ ರೀತಿ ಒಂದು ಮೂರನೇ ಕ್ಯಾಟಗರಿ ನೀವು ಬಿಲಾಂಗ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ನನ್ನ ಈ ಒಂದು ವಿಡಿಯೋದ ಒಂದು ಟಾಪಿಕ್. ಯಾಕಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಬಂದ್ರೆ ಅನ್ಲಿಮಿಟೆಡ್. ನಾನು ಯಾರೋ ಒಬ್ರಿಗೆ ಹೇಳ್ತಿದ್ದೆ, ಸರ್ ನಾನು ಆಪ್ಷನ್ ಸೆಲ್ಲಿಂಗ್ ಇಂದ ಪ್ರತಿದಿನ 0.5 to 0.9% 1% ಮಾಡ್ತೀನಿ ಅಂತ ಹೇಳಿ. ಅವ್ರು ಹೇಳಿದ್ರು, ಸರ್ ಏನ್ ಸರ್ ಸಣ್ಣ ಅಮೌಂಟ್, ಎಷ್ಟು ಸಣ್ಣ ಪರ್ಸೆಂಟೇಜ್ ಅಂತ ಇರ್ತಾರೆ, ಅದನ್ನ ನೀವು ಪರ್ಸೆಂಟೇಜ್ ನಾವು ಪ್ರತಿ ವರ್ಷ ಕ್ಯಾಲ್ಕುಲೇಟ್ ಮಾಡೋ ಗೊತ್ತಾಗುತ್ತೆ ನಮ್ಮ ಅಮೌಂಟ್ ಎಷ್ಟು ದಿವಸದಲ್ಲಿ ಡಬಲ್ ಟ್ರಿಪಲ್ ಆಗ್ತಿದೆ ಅಂತ. ಓಕೆ, ಸೊ ಅದಕ್ಕೆ ಹೇಳಿದ್ರೆ ಒಂದು ರಿಯಲ್ ಆಗಿರುವಂತ ಒಂದು ಮೈಂಡ್ ಸೆಟ್ ನ ಇಟ್ಕೊಂಡು, ಒಂದು ರಿಯಾಲಿಟಿಯ ಮೈಂಡ್ ಸೆಟ್ ಇಟ್ಕೊಂಡು, ಅದರ ಜೊತೆಗೆ ರಿಯಲ್ ಇರುವಂತ ಒಂದು ಇನ್ಫಾರ್ಮೇಶನ್ ಕಳ್ಕೊಂಡು ಟ್ರೇಡಿಂಗ್ ಮಾಡುವ ಒಂದು ಇನ್ಫಾರ್ಮೇಶನ್ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ, ನನ್ನ ವಿಡಿಯೋ ಎಜುಕೇಶನ್ ಪರ್ಪಸ್ಗೆ ಮಾತ್ರ. ಈ ಒಂದು ಸ್ಟೋರಿ ಏನ್ ನಾನು ಹೇಳ್ಬಿಡ್ತೀನಿ ಅಂತ ಹೇಳಿದ್ರೆ, ನೀವೇನಾದ್ರೂ ಆಪ್ಷನ್ ಬೈಯಿಂಗ್ ಲಿಮಿಟೆಡ್ ರಿಸ್ಕ್, ನನಗೆ ಅನ್ಲಿಮಿಟೆಡ್ ಪ್ರಾಫಿಟ್, ಆ ರೀತಿ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಬುಕ್ ಗೂಗಲ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಐ ಓಪನರ್ ಅಂತಾನೆ ಹೇಳ್ಬೋದು. ಸೊ ಒಬ್ಬ ವ್ಯಕ್ತಿ ಬಂದು ಹಿಂಡಲ್ಕೋ ಅನ್ನುವ ಒಂದು ಸ್ಟಾಕ್ ನ ಆಪ್ಷನ್ಸ್ ನ ಬೈ ಮಾಡ್ತಾನೆ. ಅದು 450 rupees ಪಿ ನ ಬೈ ಮಾಡ್ತಾನೆ 35 ಪೈಸಾಗೆ. ರಿಟೇಲ್ ಮಾಡುವಂತ ಫಸ್ಟ್ ಮಿಸ್ಟೇಕ್ ಏನು, ಚೀಪಸ್ಟ್ ಸಿಗ್ತಿದೆ ಬೈ ಮಾಡೋಲ್ಲ, ಈಗ ಜಾಸ್ತಿ ಬೈ ಮಾಡುವಂತರ. 16,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, 45,150 ಕ್ವಾಂಟಿಟಿನ ಒಂದು ಆಪ್ಷನ್ಸ್ ನ ಬೈ ಮಾಡ್ತಾನೆ. ಅದತ್ರ ಒಂದು ನಾನು ಲಾಟ್ ಸೈಜ್ ನಾನು ಕ್ಯಾಲ್ಕುಲೇಟ್ ಮಾಡ್ತಿದ್ದೆ. ಹಿಂಡಲ್ಕೋ ಲಾಟ್ ಸೈಜ್ ನೋಡ್ರೆ 42 ಲಾಟ್ ಸೈಜ್ ಬೈ ಮಾಡುವಂತ ಒಂದು ಸಿಚುವೇಶನ್ಸ್ ಇದೆ. ಅದತ್ರ 1075 ಒಂದು ಲಾಟ್ ಸೈಜ್ ಒಂದು ಕ್ವಾಂಟಿಟಿ ಇರೋದ್ರಿಂದ ಅದತ್ರ 42 ಲಾಟ್ ಸೈಜ್ ಇವ್ನು ಬೈ ಮಾಡಿದಾನೆ. ಅದು ಟೋಟಲ್ ಒಂದು ಶೇರ್ಸ್ಗೆ ಕನ್ವರ್ಟ್ ಮಾಡಿದ್ರೆ 45,150, ದಟ್ ಈಸ್ 45,150 ಅನ್ನೋ ಒಂದು ಇನ್ಫಾರ್ಮೇಶನ್ಸ್. ಇದಾದ್ಮೇಲೆ ಈ ವ್ಯಕ್ತಿ ಅನ್ಕೊಂಡ, ಓಕೆ ನಾನು ಬೈ ಮಾಡಿರೋದ್ರಿಂದ ಇದು ತುಂಬಾ ಸೇಫ್, ಏನ್ ಟೆನ್ಷನ್ ಇಲ್ಲ ಅಂತ. ನೆನ್ಪಿಟ್ಕೊಳ್ಳಿ, ಈ ಬೈ ಮಾಡಿರುವಂತ ವ್ಯಕ್ತಿ ನಿಮ್ಗೆ ಏನಾದ್ರು ಡೌಟ್ ಇದೆ, ನಾನು ಶೇರ್ ಮಾಡ್ತಾ ಇನ್ಫಾರ್ಮೇಶನ್ ಫಾಲ್ಸ್ ಅನ್ಕೊಂಡಿದ್ರೆ ಟ್ವಿಟರ್, ಸೋಷಿಯಲ್ ಮೀಡಿಯಾಗೆ ಹೋಗಿ ನೋಡಿ. ಈ ವ್ಯಕ್ತಿ ಸಿಕ್ಕಾಪಟ್ಟೆ ಒಂದು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಹೇಳ್ಬೋದು ಸ್ಟಾಕ್ ಮಾರ್ಕೆಟ್ ಒಂದು ಟಾಪಿಕ್. ಓಕೆ, ಸೊ ಇದಾದ್ಮೇಲೆ ಈ ವ್ಯಕ್ತಿ ಅನ್ಕೊಂತಾನೆ, ಈ ಒಂದು 450 ಪಿ ಬಂದು ಔಟ್ ಆಫ್ ದ ಮನಿ ಇರೋದ್ರಿಂದ ಏನ್ ಟೆನ್ಷನ್. ಔಟ್ ಆಫ್ ದ ಮನಿ, ಇನ್ ದ ಮನಿ ಏನಂತ ಹೇಳಿದ್ರೆ, ನಿಮ್ಗೆ ಡೌಟ್ ಇತ್ತು ಅಂದ್ರೆ NSE ವೆಬ್ಸೈಟ್ ಹೋಗಿ ಯಾವ್ದಾದ್ರು ಒಂದು ಸ್ಟಾಕ್ ಒಂದು ಆಪ್ಷನ್ ಸರ್ಚ್ ಮಾಡಿ, ಯೆಲ್ಲೋ ಕಲರ್ ಇರೋದಲ್ಲ ಇನ್ ದ ಮನಿ, ವೈಟ್ ಕಲರ್ ಇರೋದಲ್ಲ ಔಟ್ ಆಫ್ ದ ಮನಿ. ಔಟ್ ಆಫ್ ದ ಮನಿ ಇದ್ರೆ ಏನ್ ಟೆನ್ಷನ್ ಇಲ್ಲ, ಆರಾಮಾಗಿರ್ಬೋದು, ನಿಮ್ಗೆ ಏನು ಪ್ರಾಬ್ಲಮ್. ಬಟ್ ಇದು ಇನ್ ದ ಮನಿ ಆದ್ರೆ ಮಾತ್ರ ತುಂಬಾ ಒಂದು ಕಾಂಪ್ಲಿಕೇಶನ್, ಎಸ್ಪೆಷಲಿ ಆಪ್ಷನ್ ಬೈಯರ್ಸ್ಗೆ. ಆಪ್ಷನ್ ಸೆಲ್ಲರ್ಗೂ ಸಹ ರಿಸ್ಕ್ ಇದೆ, ಬಟ್ ಆಪ್ಷನ್ ಸೆಲ್ಲರ್ಗೆ ಆಪ್ಷನ್ ಬೈಯರ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರುವಂತ ಒಂದು ಕೆಲಸ. ಅದ್ರ ಜೊತೆಗೆ ಈ ಒಂದು 450 ಒಂದು ಪಿ ಏನಿದೆ, ಲಾಸ್ಟ್ ಮಿನಿಟ್, ಅದು ಎಕ್ಸ್ಪೈರಿಯ ಲಾಸ್ಟ್ ಡೇ, ಅವತ್ತಿನ ದಿವಸ ಲಾಸ್ಟ್ ಮಿನಿಟ್ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ 3:30ಕ್ಕೆ ಕ್ಲೋಸ್ ಆಗುವಂತ ಟೈಮ್ ಅಲ್ಲಿ ಅವಾಗಿನ ಗಂಟ ಈ ಒಂದು ಸ್ಟಾಕ್ ಅಥವಾ ಒಂದು ಸ್ಟಾಕ್ ಪ್ರೈಸ್ 450ಕ್ಕಿಂತ ಕೆಳಗಡೆ ಇತ್ತು, ಅಲ್ಲಿಗೆ ಟೆನ್ಷನ್ ಇರಲಿಲ್ಲ. ಸೊ ಅದಾದ್ಮೇಲೆ ಏನಾಯ್ತು, ಲಾಸ್ಟ್ 1 minute 2 minutes ಅಲ್ಲಿ ಏನಾಯ್ತು ಅಂದ್ರೆ, ಈ ಒಂದು 450 ಪಿ ಬಂದು ಇನ್ ದ ಮನಿ ಆಗೋಯ್ತು. ಸೊ ಇನ್ ದ ಮನಿ ಆಗಿದ್ರೆ ಏನು, ಅದು ಸಹ ಕಾನ್ಸಿಕ್ವೆನ್ಸಸ್ ನೋಡೋಣ. ಓಕೆ, ಅದಾದ್ಮೇಲೆ ಇನ್ ದ ಮನಿ ಆದ್ಮೇಲೆ ಈ ಒಬ್ಬ ವ್ಯಕ್ತಿ ಅನ್ಕೊಂಡ್ರೆ, ಓಕೆ ನಾನು ಬೈ ಮಾಡಿದ್ರೆ ಸೆಲ್ ಮಾಡೋಣ ಅಂತ ನೋಡ್ರೆ ಸೆಲ್ಲರ್ಸೇ ಇಲ್ಲ. ಆಬ್ವಿಯಸ್ ಎಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಬ್ಬ ಬೈ ಮಾಡಿದ್ರೆ ಇನ್ನೊಬ್ಬರು ಸೆಲ್ ಮಾಡ್ಲೇಬೇಕು. ಈ ಒಂದು ಸಿಚುವೇಶನ್ ಇವನಿಗೆ ಸೆಲ್ಲರೇ ಇರಲಿಲ್ಲ, ಇವ್ನು ಟೆನ್ಷನ್ ಮಾಡ್ಕೊಂಡ್ರೆ ಬಿಟ್ಬಿಟ್ಟ. ಅದಾದ್ಮೇಲೆ ನೆಕ್ಸ್ಟ್ ದಿವಸ ಒಂದು ಇಮೇಲ್ ಬಂತು ಅವನ ಬ್ರೋಕರ್ ಮುಖಾಂತರ, ಏನಂತ, ದೊಡ್ಡದಾಗಿ ಒಂದು ಬಾಂಬ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ಸ್. ಸರ್ ನಿಮ್ಮ ಒಂದು 450 ಪಿ ಬಂದು ಹಿಂಡಲ್ಕೋದಲ್ಲಿ ಇನ್ ದ ಮನಿ ಆಗಿದೆ, ನೀವು ಒಂದಷ್ಟು 45,150 ಶೇರ್ಸ್ ಗಳನ್ನ ಬೈ ಮಾಡಬೇಕು ಅಂತ ಒಂದು ಬಾಂಬ್ ಹಾಕಿದ್ವಿ. ಇವನ್ಗೆ ಏನು ಗೊತ್ತಿಲ್ಲದಂತ ವ್ಯಕ್ತಿ ಬಂದು ಈ ರೀತಿ ಬೈ ಮಾಡಿದ್ರೆ ಹೆಂಗ್ ಸಿಗಾಕೊಂತಾರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಒಂದು
ಸಿಚುಯೇಷನ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಸೆಬಿ ರೂಲ್ಸ್ ಪ್ರಕಾರ ಏನಂತ ಹೇಳಿದ್ರೆ ಯಾವುದೇ ಒಂದು ಸ್ಟಾಕ್, ಎಸ್ಪೆಷಲಿ ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಾರೆ ಸ್ಟಾಕ್ ಆಪ್ಷನ್ಸ್ ಮಾತ್ರ, ಇಂಡೆಕ್ಸ್ ಆಪ್ಷನ್ಸ್ಗೆ ಇದು ಅಪ್ಲಿಕೇಬಲ್ ಅಲ್ಲ. ಸ್ಟಾಕ್ ಆಪ್ಷನ್ಸ್ ಏನಾದ್ರೆ ಇನ್ ದ ಮನಿ ಏನಾದ್ರು ಆಗಿದ್ರೆ ನೀವು ಫಿಸಿಕಲ್ ಡೆಲಿವರಿ ತಗೊಳ್ಳೇಬೇಕು. ಸತೀಶ್ ಅವ್ರು ಏನ್ ಫಿಸಿಕಲ್ ಡೆಲಿವರಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಈ ಒಂದು ಶೇರ್ಸ್ ಅಲ್ಲಿ ಒಂದು ಲಾಟ್ ಬಂದು 1075 ಇದೆಯಲ್ಲ, ಇನ್ ಕೇಸ್ ಏನಾದ್ರು ನಿಮ್ಮ ಒಂದು ಸ್ಟಾಕ್ ಪಿ ಬೈ ಮಾಡಿದ್ರೆ ಸಿ ಮಾಡಿ ಯಾವ್ದೋ ಒಂದು ಅಂತ ಅನ್ಕೊಳ್ಳಿ, ಅದೇನಾದ್ರೆ ಇನ್ ದ ಮನಿ ಆಗೋದ್ರೆ ಅಷ್ಟು ಒಂದು ಲಾಟ್ ಅಲ್ಲಿ ಇರುವಂತ ಅಷ್ಟು ಕ್ವಾಂಟಿಟಿಗಳನ್ನ ನೀವು ಬೈ ಮಾಡ್ಲೇಬೇಕು ಅಥವಾ ಸೆಲ್ ಮಾಡ್ಲೇಬೇಕು, ಡಿಪೆಂಡಿಂಗ್ ಆನ್ ದ ಪೊಸಿಷನ್. ಓಕೆ, ಆ ರೀತಿ ಒಂದು ಫಿಸಿಕಲ್ ಸೆಟಲ್ಮೆಂಟ್ ಆದ್ರೆ ಅರ್ಥ ಏನು? ಸೊ 1075 ಇಂಟು ಈ ಒಂದು ಸ್ಟಾಕ್ ಪ್ರೈಸ್ ಅಥವಾ ಒಂದು 470 ಅಂತ ಅನ್ಕೊಳ್ಳಿ. ಸೊ ಅಲ್ಲಿಗೆ ನಾನು ಕ್ಯಾಲ್ಕುಲೇಟ್ ಸಹ ಮಾಡ್ತಾ ಇದ್ದೀನಿ ಒಂದು ಲಾಟ್ಗೆ ಎಷ್ಟು ಅಂತ. ಸೊ 1075 ಇಂಟು 416 ಅಂತ ಅನ್ಕೊಳ್ಳಿ. 460 ಅಂತ ಹೇಳಿದ್ರೆ ಒಂದು ಲಾಟ್ ಅಥವಾ ನೀವು ಒಂದು ಲಾಟ್ ನೀವೇನೋ ಬೈ ಮಾಡಬೇಕು ಅಂತ ಹೇಳಿದ್ರೆ ಹತ್ರ 5 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಟಿರ್ಬೇಕು. ಓಕೆ, ಅದು ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಬಂದು ಅದಾದ್ಮೇಲೆ ಬ್ರೋಕರ್ ಏನ್ ತಪ್ಪು ಇದೆಯೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಬ್ರೋಕರ್ ಏನ್ ಮಾಡ್ತಾರೆ, ಸೆಬಿ ರೂಲ್ಸ್ ಪ್ರಕಾರ 45,150 ಕ್ವಾಂಟಿಟಿಗಳನ್ನ ಶೇರ್ನ ಬೈ ಮಾಡ್ತಾರೆ. ಅದು ಆಕ್ಷನ್ ಅದು 471.79 ಪೈಸಾಗೆ. ಅಲ್ಲಿಗೆ ಅರ್ಥ ಏನಂದ್ರೆ 45,150 ಕ್ವಾಂಟಿಟಿಗಳನ್ನ 471 ರೂಪಾಯಿಗೆ ಬೈ ಮಾಡ್ತಾರೆ. ಅದು ಟೋಟಲ್ ವ್ಯಾಲ್ಯೂ ಬಂದು 2.2 ಕೋಟಿ ರೂಪಾಯಿಗಳು, 2.2 crores. ಓಕೆ, ಈ ವ್ಯಕ್ತಿ ಹತ್ರ ಇದ್ದಂತಹ ಅಮೌಂಟ್ ಬಂದು ಜಸ್ಟ್ ಪೀನಟ್ಸ್. ನಮ್ಮ ಬಿಗ್ ಬಾಯ್ಸ್ ಕಂಪೇರ್ ಮಾಡಿದ್ರೆ ನಾವು ನೀವೆಲ್ಲ ಒಂದು ಪೀನಟ್ಸ್ ಅಲ್ವಾ. ಈ ರೀತಿ 15,000 ರೂಪಾಯಿ 20,000 ರೂಪಾಯಿ ಇಟ್ಟಿರುವಂತ ಅಮೌಂಟ್ ಒಬ್ಬ ವ್ಯಕ್ತಿ 2.5 ಕೋಟಿ ಎಲ್ಲಿಂದ ತಗೊಂಡ್ಬರ್ತಾನೆ? ಅದಾದ್ಮೇಲೆ ಏನಾಯ್ತಂದ್ರೆ ಪೆನಾಲ್ಟಿಗೆ ಹೋಯ್ತು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡ್ಕೊಂಡು ಆ ಪ್ರಾಬ್ಲಮ್ ಸಹ ಎಕ್ಸ್ಪ್ಲನೇಷನ್ ಮಾಡ್ಬಿಡ್ತೀನಿ. ಒಬ್ಬ ಟ್ರೇಡರ್ ಏನ್ ಮಾಡ್ತಾನೆ, ಇವನು ಏನಂದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ನಾನು ಒಂದು ಟೈಮ್ ಸಹ ನೋಡ್ತಿದ್ದೆ, ಅವನ ಅಕೌಂಟ್ ಅಲ್ಲ ಹಣ ಇರಲಿಲ್ಲ, ಹತ್ರ ಒಂದು 11 ರಿಂದ 12 ಲಕ್ಷ ಒಂದು ಪೆನಾಲ್ಟಿ ಜೊತೆಗೆ ಒಂದು ಟ್ಯಾಕ್ಸಸ್ ಅದು ಇದು ಬಿತ್ತು. ಅದಾದ್ಮೇಲೆ ಇವ್ನಿಗೆ ಹೆಲ್ಪ್ ಬೇಕು ಅಂತ ಹೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾನೆ. ಆಸ್ ಆಫ್ ಹತ್ರ 1.5 ಲಕ್ಷ ಏನೋ ಕಲೆಕ್ಷನ್ ಮಾಡಿದ್ದಾನೆ. ಸುಮಾರು ಜನ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಸುಮಾರು ಜನ ಒಂದು ಆ ರೀತಿ ಮಾಡ್ಬೋದಾಗಿತ್ತು, ಈ ರೀತಿ ಮಾಡ್ಬೋದಾಗಿತ್ತು ಅಂತ ಒಂದು ಗೊತ್ತಲ್ಲ, ಸಜೆಷನ್ಸ್ ಇಸ್ ಫ್ರೀ ಆಫ್ ಕಾಸ್ಟ್ ಅಲ್ವಾ. ಸೊ ಅದಾದ್ಮೇಲೆ ಈ ಒಂದು ಸ್ಟಾಕ್ ನ ಅವತ್ತಿನ ಒಂದು ಪ್ರೈಸ್ ಸಹ ನೋಡ್ತೀನಿ ನೋಡಿ, ಡಿಸೆಂಬರ್ನ ಒಂದು ಎಕ್ಸ್ಪೈರಿ ಏನ್ ಬೈ ಮಾಡಿದ್ರು ನೋಡಿ, ಅವಾಗ ಗಂಟ ಕಂಪ್ಲೀಟ್ ಡೌನ್ ಟ್ರೆಂಡ್ ಇದ್ದಂತಹ ಈ ಒಂದು ಸ್ಟಾಕ್ ಸಡನ್ ಒಂದು ಸ್ಪೈಕ್ ಆಯ್ತು. ಈ ಒಂದು ಸ್ಪೈಕ್ ಅಲ್ಲಿ ಏನಾಯ್ತು ಅಂದ್ರೆ ಅವನ ಒಂದು ಏನಂತ ಒಂದು ಆಪ್ಷನ್ಸ್ ಬಿ ಏನಾಯ್ತು, ಇನ್ ದ ಮನಿ ಆಗೋಯ್ತು. ಅದಾದ್ಮೇಲೆ ಏನಾಯ್ತು, ಆಬ್ವಿಯಸ್ಲಿ ಫಿಸಿಕಲ್ ಡೆಲಿವರಿ ತಗೊಳ್ಲೇಬೇಕು. ಓಕೆ, ಇದಾದ್ಮೇಲೆ ಈ ವ್ಯಕ್ತಿಗೆ ಸುಮಾರು ಇನ್ಫಾರ್ಮೇಶನ್ಸ್ ಬಂತು. ಏನಂತಾರೆ ನೋಡಿ, ಯಾವ ಪ್ರೈಸ್ ಬೈ ಮಾಡಿದೆ ಅಂತ ನೋಡ್ಬೋದು. ಇದೆಲ್ಲ ಒರಿಜಿನಲ್ ಸ್ಕ್ರೀನ್ ಶಾಟ್ ಅಂತ ಅನ್ಕೊಂತೀನಿ. ಅದಾದ್ಮೇಲೆ ICICI ಡೈರೆಕ್ಟ್ ಅಲ್ಲಿ ಅವನ ಒಂದು ಅಕೌಂಟ್ ಸಹ ಇಟ್ಟಿರೋದ್ರಿಂದ ಅವರು ಒಂದು ಡೀಟೇಲ್ಸ್ ಸಹ ಕೊಡ್ತಾರೆ ನೋಡ್ಬೋದು. ಹತ್ರ 12 ಲಕ್ಷ ಒಂದು ಇನ್ಫಾರ್ಮೇಶನ್ ಸಹ ಕೊಡ್ತಾರೆ. ಈ ಒಂದು ಇನ್ಫಾರ್ಮೇಶನ್ಸ್ ಈ ಒಂದು 11 ಲಕ್ಷ ಹೆಂಗ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಟೋಟಲ್ ಕ್ವಾಂಟಿಟಿ ಎಷ್ಟು ಬೈ ಮಾಡಿದ್ರೆ ಅದರ ಜೊತೆಗೆ ಎಷ್ಟು ಲಾಸ್ ಮಾಡ್ಕೊಂಡು 450 ಅಲ್ವಾ. ಸೊ 450 ಮೈನಸ್, ನಾನು ಎಕ್ಸೆಲ್ ಅದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. 450ಗೆ ಅವನು ಪಿ ಬೈ ಮಾಡಿದಾನ, ಅವ್ರು ಬೈ ಮಾಡಿರುವಂತ ಪ್ರೈಸ್ ಬಂದು 471 ಅಲ್ವಾ, 471. ಸೊ ಅಲ್ಲಿ 21 ರೂಪಾಯಿ ಒಂದು ಶೇರ್ಸ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕು. ಇಂಟು 45,150 ಹತ್ರ 9,48,000 ಬರುತ್ತೆ. ಅದ್ರ ಜೊತೆಗೆ ಅಪ್ ಟು 20% ಪೆನಾಲ್ಟಿ ಬೀಳುತ್ತೆ, ಇಂಟ್ರೆಸ್ಟ್ ಬೀಳುತ್ತೆ. ಅದ್ರ ಜೊತೆಗೆ ಬ್ರೋಕರೇಜ್ ನಿಮಗೆ ಗೊತ್ತು, ICICI ಡೈರೆಕ್ಟ್ ಯಾವ ರೀತಿ ಬ್ರೋಕರೇಜ್ ಚಾರ್ಜ್ ಮಾಡ್ತಾರೆ. ಅದ್ರ ಜೊತೆಗೆ ಟ್ಯಾಕ್ಸಸ್, ಜೊತೆಗೆ STT ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್, ಈ ರೀತಿ GST ಎಲ್ಲ ಬರೋದ್ರಿಂದ ಟೋಟಲ್ ಆಗಿ ಹತ್ರ 11 ರಿಂದ 12 ಲಕ್ಷ ರೂಪಾಯಿ ಒಂದು ಪೆನಾಲ್ಟಿ ಆಗಿ ಅಥವಾ ಒಂದು ಕೈಂಡ್ ಆಫ್ ಒಂದು ಲಾಸ್ ತರ ICICI ಡೈರೆಕ್ಟ್ ಬ್ರೋಕರ್ಗೆ ಕಟ್ಟಬೇಕಾಗಿರುವಂತ ಸಿಚುವೇಶನ್ಸ್ ಬಂದಿದ್ದಾರೆ. ಸೊ ಇದರಿಂದ ಕಲಿಯುವಂತ ಇನ್ಫಾರ್ಮೇಶನ್ಸ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಸುಮಾರು ವಿಡಿಯೋಗಳನ್ನ ನಾನು ಹೇಳ್ತಾ ಬರ್ತಿದ್ದೀನಿ. ನೀವು ಕಲಿಬೇಕಂದ್ರೆ ನಿಧಾನ ಕಲೀರಿ. ಯಾರೋ ಒಬ್ರು ಒಳ್ಳೆ ಒಂದು ಲರ್ನಿಂಗ್ ಅಥವಾ ಯಾರೋ ಒಬ್ರು ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ತಗೊಂತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ನೀವು ಕಲ್ತ್ಕೊಂಡು ನೀವು ನಿಧಾನ ಕಲೀರಿ. ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಂಡು. ಸುಮಾರು ಜನ ಹೇಳ್ತಾರೆ, ಸರ್ ನಾನು ಕೋರ್ಸ್ ಬೈ ಮಾಡಿ ನಾನು ಕಲಿಯಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಮಾಡಬೇಡಿ. ಹಂಗೇನಾದ್ರು ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ನೀವು ನಿಮ್ಮ ಹಣನ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಲಾಸ್ ಮಾಡ್ಕೊಂಡು, ಬಿಗಿನಿಂಗ್ ಲಾಸ್ ಆಗೇ ಆಗುತ್ತೆ, ಸ್ಟ್ರೈಟ್ ಆಗಿ ಹೇಳ್ತಾರೆ, ಲಾಸ್ ಮಾಡ್ಕೊಂಡು ನೀವು ಟ್ರೇಡಿಂಗ್ ನ ಕಲೀರಿ. ಇಲ್ಲ ಆಗೋದಿಲ್ಲ ಅಂದ್ರೆ 2,000 ರೂಪಾಯಿ 3,000 ರೂಪಾಯಿ ಕೊಟ್ಟು ಯಾರು ಚೆನ್ನಾಗಿ ಹೇಳ್ಕೊಡೋರು ನಾವು ಹತ್ರ ಹೋಗಿ ಕಲ್ತ್ಕೊಂಡ್ರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ ಸರ್ವೈವ್ ಆಗಕ್ಕಾಗುತ್ತೆ. ಇಲ್ಲ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನೀವು ಖಂಡಿತವಾಗಿ ಹೇಳ್ತೀನಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಲಾಸ್ ಮಾಡ್ಕೊಂತೀರ ಫ್ಯೂಚರ್, ಬಿಕಾಸ್ ಆಫ್ ದಿ ಫಿಯರ್ ಅಂಡ್ ಗ್ರೇಟ್. ಓಕೆ, ಅದ್ರ ಜೊತೆಗೆ ಈ ಒಂದು ಫೈನಲ್ ಟಚ್ ಏನ್ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ಸಮಯದಲ್ಲಿ ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಾ ಬರ್ತಿದ್ದೀನಿ, ಸ್ಟಾಕ್ ಆಪ್ಷನ್ಸ್ ಇಸ್ ಮೆಂಟ್ ಫಾರ್ ಹೆಡ್ಜಿಂಗ್ ಮಾತ್ರ. ನೀವೇನೋ ಫ್ಯೂಚರ್ಸ್ ನ ಬೈ ಮಾಡಿದಿರಾ, ನಿಮ್ಮ ಒಂದು ಅಕೌಂಟ್ ಅಲ್ಲಿ ಸ್ಟಾಕ್ಸ್ ಏನಾದ್ರು ಇದೆ ಅಂತ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ಬೈ ಮಾಡ್ತಾರೆ. ಏನಕ್ಕೆ ಅಂದ್ರೆ ಇನ್ಶೂರೆನ್ಸ್ ಪರ್ಪಸ್ಗೋಸ್ಕರ. ಅದಕ್ಕೋಸ್ಕರ ಸುಮಾರು ಜನಕ್ಕೆ ಅಂದ್ರೆ ಆಪ್ಷನ್ಸ್ ಬೈ ಮಾಡಿದ್ರೆ ಅನ್ಲಿಮಿಟೆಡ್ ಪ್ರಾಫಿಟ್ ಅಂತ ಅನ್ಕೋತಾರೆ. ಅದು ತುಂಬಾ ಮಿಸ್ಟೇಕ್ ಆಗಿರುವಂತ ಒಂದು ನಾಲೆಜ್. ಅದ್ರ ಜೊತೆಗೆ ಯಾವುದೇ ಒಂದು ಸ್ಟಾಕ್ ಅಲ್ಲಿ ನಿಫ್ಟಿಯಲ್ಲಿ ಸಾರಿ NSE ನೀವು ನೋಡಿದ್ರೆ ನಿಫ್ಟಿ 50 ಇದ್ರು ಅದ್ರಲ್ಲಿ ಸುಮಾರು ಸ್ಟಾಕ್ಗಳು ಇಲ್ಲಿಕ್ವಿಡ್ ಇದೆ. ಅದ್ರ ಜೊತೆಗೆ ನೀವು ಫ್ಯೂಚರ್ಸ್ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಬಂತು ಅಂದ್ರೆ ಅದ್ರ ಒಂದು 100-150 ಸ್ಟಾಕ್ಗಳು ಏನಿದೆ ಅದರಲ್ಲೂ ಸಹ ಎಲ್ಲ ಒಂದು ಸ್ಟಾಕ್ಗಳು ಲಿಕ್ವಿಡ್ ಅಲ್ಲ. ಅದ್ರ ಒಂದು 30 ರಿಂದ 35 ಸ್ಟಾಕ್ ಮಾತ್ರ ಲಿಕ್ವಿಡ್ ಇದೆ. ನೀವು ಇಲ್ಲಿಕ್ವಿಡ್ ಸ್ಟಾಕ್ ಅಲ್ಲಿ ಟ್ರೇಡಿಂಗ್ ಮಾಡಕ್ ಹೋಗ್ಬಿಡಿ. ಇಲ್ಲಿಕ್ವಿಡ್ ಅಂದ್ರೆ ಏನು,
ಬೈಯರ್ಸ್ ಇದ್ರೆ ಸೆಲ್ಲರ್ಸ್ ಇರೋದು, ಸೆಲ್ಲರ್ಸ್ ಇದ್ರೆ ಬೈಯರ್ಸ್ ಇರೋದು. ಇದು ಇಲ್ಲಿಕ್ವಿಡ್. ಅದ್ರ ಜೊತೆಗೆ ಕ್ವಾಂಟಿಟಿ ನೀವು ಯಾವತ್ತೂ ಟ್ರೇಡ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಲಾಸ್ ತಗೊಳಕ್ಕೆ ರೆಡಿ ಇದ್ದೀರಾ ಅನ್ನೋದ್ರ ಬೇಸಿಸ್ ಮೇಲೆ ಮಾತ್ರ ನೀವು ಟ್ರೇಡಿಂಗ್ ನ ಮಾಡ್ಕೊಳ್ಳಿ. ಯಾರೋ ಒಬ್ರು ಯೂಟ್ಯೂಬ್ ಅಲ್ಲಿ ಮಾಡಿದ್ರು, ಅಲ್ಲಿ ಮಾಡಿದ್ರು, ಇಲ್ಲಿ ಮಾಡಿದ್ರು ಅನ್ನೋ ಇನ್ಫಾರ್ಮೇಶನ್ ತಗೊಂಡು ನೀವು ಟ್ರೇಡಿಂಗ್ ಮಾಡಕ್ಕೆ ಹೋಗ್ಬೇಡಿ. ನೀವು 100 ರೂಪಾಯಿ ಲಾಸ್ ಮಾಡಕ್ಕೆ ರೆಡಿ ಇದೆ, ಆ ಸ್ಟಾಕ್ ಪ್ರೈಸ್ ಬೇಸಿಸ್ ಮೇಲೆ ನೀವು ಎಷ್ಟು ಲಾಸ್ ತಗೊಳಕ್ ರೆಡಿ ಇದೆ ಅಂತ ನೋಡ್ಕೊಂಡು ಅಷ್ಟು ಕ್ವಾಂಟಿಟಿ ಮಾತ್ರ ಟ್ರೇಡಿಂಗ್ ಮಾಡಿ. ಅದ್ರ ಜೊತೆಗೆ ಯಾವುದೇ ಒಂದು ಆಪ್ಷನ್ಸ್ ಅಲ್ಲಿ ಎಸ್ಪೆಷಲಿ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಏನೇ ಮಾಡಿದ್ರು ಸಹ ನೀವು ಹೆಡ್ಜಿಂಗ್ ಪರ್ಪಸ್ ಮಾಡಿದ್ರೆ ಓಕೆ, ಇಲ್ಲ ಹೆಡ್ಜಿಂಗ್ ಪರ್ಪಸ್ ಮಾಡಿಲ್ಲ, ನಾನು ಜಸ್ಟ್ ಟೈಮ್ ಪಾಸ್ಗೋಸ್ಕರ ಮಾಡ್ತಾ ಇದ್ದೀನಿ, ಅನ್ಲಿಮಿಟೆಡ್ ಪ್ರಾಫಿಟ್ ಬರಲಿ ಅಂತ ಈ ರೀತಿ ಮೈಂಡ್ ಸೆಟ್ ಇಟ್ಕೊಂಡಿದ್ರೆ, ಅದು ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಇಟ್ಕೊಂಡಿದ್ರೆ, ನೀವು ಆಪ್ಷನ್ಸ್ಗಳನ್ನ ಲಾಸ್ಟ್ ವೀಕ್ ಆಫ್ ದಿ ಎಕ್ಸ್ಪೈರಿ ಗಂಟ ನೀವು ಕ್ಯಾರಿ ಮಾಡಕ್ಕೆ ಹೋಗ್ಬೇಡಿ, ವಿಚ್ ಇಸ್ ವೆರಿ ವೆರಿ ರಿಸ್ಕಿ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದೇ ರೀತಿ ಏನಾದ್ರು ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಸುಮಾರು ಜನ ಅನ್ಲಿಮಿಟೆಡ್ ಪ್ರಾಫಿಟ್ ಮಾಡಿದ್ರೆ ಹಂಗೆ ಹಿಂಗೆ ಆಪ್ಷನ್ಸ್ ಬೈಯಿಂಗ್ ಅಂತ ನಂಬಕ್ ಹೋಗ್ಬೇಡಿ. ನಿಮ್ಮ ಒಂದು ಹಣ, ನೀವು ಕಷ್ಟಪಟ್ಟಿರೋ ಹಣ ಆರಾಮಾಗಿ ನಿಧಾನವಾಗಿ ಯೋಚನೆ ಮಾಡ್ಕೊಂಡು ಅರ್ನ್ ಮಾಡಿ ಕಲೀರಿ. ನಾನೇನಂತ ಹೇಳ್ತಾ ಇರೋದೇನಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಹಣ ಮಾಡಕ್ ಆಗೋದಿಲ್ಲ ಅಂತಲ್ಲ, ಮಾಡಕ್ಕಾಗುತ್ತೆ, ಬಟ್ ಡೀಸೆಂಟ್ ಹಣ ಮಾಡಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬನ್ನಿ. ಅದನ್ನ ಬಿಟ್ಟು ಒಂದೇ ದಿವಸಕ್ಕೆ 10%, 100%, 500% ಮಾಡಕ್ಕೆ ಬರಕ್ ಹೋಗ್ಬೇಡಿ ಅಂತ ಹೇಳ್ತಾ ಇನ್ಫಾರ್ಮೇಶನ್ಸ್ನ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.